ಓಕೆ, ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಟು ಅನದರ್ ಎಪಿಸೋಡ್. ಸೊ ಇವತ್ತಿನ ಥರ ವ್ಲಾಗ್ಸ್ ಕನ್ನಡ ಒಳಗೆ ಮಾಡೋಣ ಅಂತ. ಯಾಕಂದ್ರೆ ಭಾಳ ಮಂದಿ ನಂಗೆ ಕನ್ನಡ ಒಳಗೆ ಮಾಡ ಅಂತ ಹೇಳಿದರೆ. ಸೊ ಐ ವಾಂಟ್ ಟು ಕ್ರಿಯೇಟ್ ಫಾರ್ ಮೈ ಲೋಕಲ್ ಆಡಿಯನ್ಸ್ ಆ್ಯಂಡ್ ಆಲ್ಸೋ ದ್ಯಾಟ್ ನನಗೆ ಎಕ್ಸ್ಪೆರಿಮೆಂಟ್ ಮಾಡೋದದ. ಸೊ ವಿಲ್ ಸಿ ಹೌ ಇಟ್ ವರ್ಕ್ಸ್ ಔಟ್. ಯಾ, ಸೊ ವೆಲ್ಕಮ್ ಟು ಎಪಿಸೋಡ್, ಎಷ್ಟನೇ ಎಪಿಸೋಡ್? 24, 25, ಎಪಿಸೋಡ್ 25 ಎವ್ರಿ ಒನ್. ಸೊ ಇವತ್ತಿನ ಮುಂಜಾನೆ ಬಾಡಿ ವೇಟ್ ಇಟ್ ವಾಸ್ 69.10. ಸೊ ನಾ ಏನು ಹೇಳಿದ್ದೆ ಅಂದ್ರೆ, ನಾ ಕ್ಯಾಲ್ರೀಸ್ ಯಾವಾಗ ಜಾಸ್ತಿ ಮಾಡ್ತೀನಿ ಅಂದ್ರೆ, ಯಾವಾಗ ನನ್ನ ವೇಟ್ ಡ್ರಾಪ್ ಡೌನ್ ಆಗ್ಲಿಕ್ಕೆ ಚಾಲು ಆತಂದ್ರೆ ನನ್ನ ಕ್ಯಾಲ್ರೀಸ್ ಜಾಸ್ತಿ ಮಾಡ್ತೀನಿ, ಇಲ್ಲ ಇಲ್ಲಿ ವೇಟ್ ಫಾರ್ 2 ವೀಕ್ಸ್ ಅಂತಂದು ಹೇಳಿದ್ದೆ. ಸೊ ನಂದು ವೇಟ್ ಕಮ್ಮಿ ಆಗ್ಯದ. 69.5 ಏನೋ 69.6 ಇತ್ತು. ಸೊ 69.10 ಇಸ್ ಆಲ್ಮೋಸ್ಟ್ ಟು ಮಚ್ ಆಫ್ ಅ ಡಿಫ್ರೆನ್ಸ್. ಅದಕ್ಕೆ 100 ಕ್ಯಾಲ್ರೀಸ್ ಇವತ್ತಿಂದ ಈ ಫುಲ್ ವೀಕ್ ನೋಡೋಣ. ಮತ್ತು ಅಕಸ್ಮಾತ್ ಏನಾರು ಡ್ರಾಪ್ ಡೌನ್ ಆಗ್ಲಿತ್ತಂದ್ರೆ ಮತ್ತು 100 ಕ್ಯಾಲ್ರೀಸ್ ಆ್ಯಡ್ ಮಾಡೋಣ. ಸೊ ಒಮ್ಮೆ ಜಾಸ್ತಿ ಕ್ಯಾಲ್ರೀಸ್ ಆ್ಯಡ್ ಮಾಡಿ ಫ್ಯಾಟ್ ಆಗೋದು ಬೇಡ. ಸೊ ಯಾ, ಸೊ ಈಗ ಕಾಲೇಜಿಗೆ ಹೋಗಿ ಬರೋಣಂತ. ಅಲ್ಲಿ ಸಿ ಯು ಫಾರ್ ಅ ಚೆಸ್ಟ್ ಡೇ ಎವ್ರಿ ಒನ್. ಸೊ ಒಂದು ಸರ್ಪ್ರೈಸ್ ಅದು ಜಿಮ್ ಒಳಗೆ, ಅದನ್ನ ಜಿಮ್ ಒಳಗೆ ನೋಡೋಣಂತೆ. ಸೊ ಅಲ್ಲಿ ಸಿ ಯು ಲೇಟರ್. ಲೆಟ್ಸ್ ಗೋ. ಬಾಯ್. ಏನು ಇಟ್ಕೊಂಡ್ಬಂದಿದ್ದಿ? ಇನ್ನೂ ಜಲ್ದಿ ಬಂದೆ ನಾ ಮತ್ತು. ಓಕೆ, ಸೊ ಚೆಸ್ಟ್ ಡೇ. ಸೊ ನಾ ಅಂತಿದ್ದೆ ಅಲ್ಲ, ವಿಲ್ ಬಿ ಹ್ಯಾವಿಂಗ್ ಅ ಸರ್ಪ್ರೈಸ್. ನಾ ಎದಕ್ಕಂತ ನಂಗೆ ಗೊತ್ತಿಲ್ಲ. ಇಟ್ ಈಸ್ ಅ ಚೇಂಜ್. ಓಕೆ, ಅದ್ರ ಚೇಂಜ್ ಏನಂದ್ರೆ, ಸೊ ಫಾರ್ ದ ಹೋಲ್ ವೀಕ್ ನಾವು ಬ್ರೋ ಸ್ಪ್ಲಿಟ್ ಫಾಲೋ ಮಾಡ್ತೇವೆ. ಯಾಕಂದ್ರೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಟ್ರೈನ್ ಮಾಡ್ಲತ್ತೀನಿ. ಸೊ ಅದಕ್ಕೆ ಅವ ಬ್ರೋ ಸ್ಪ್ಲಿಟ್ ಫಾಲೋ ಮಾಡ್ತಾನೆ. ಸೊ ವಿಲ್ ಟ್ರೈ ಟು ಎಕ್ಸ್ಪೆರಿಮೆಂಟ್ ಆ್ಯಂಡ್ ಆಲ್ಸೋ ದ ರೀಸನ್ ಈಸ್ ನಂಗೆ ಅವ್ನ ಜೊತೆ ಟ್ರೈನ್ ಮಾಡೋದಿತ್ತು. ಸೊ 1 ವೀಕ್ ಮೇ ಬಿ ಬ್ರೋ ಸ್ಪ್ಲಿಟ್ ಫಾಲೋ ಮಾಡಿ ದೆನ್ ಅವಂಗೆ ನನ್ನ ಸ್ಪ್ಲಿಟ್ ಫಾಲೋ ಮಾಡಂತಂದು. ಯಾ, ವಿಲ್ ಪ್ಲ್ಯಾನ್ ದಟ್ ಔಟ್. ಸೊ ಇವತ್ತಿಂತ್ರ 1 ವೀಕ್ ಫುಲ್ ಬ್ರೋ ಸ್ಪ್ಲಿಟ್ ಫಾಲೋ ಮಾಡ್ತೇವೆ. ಸೊ ಇವತ್ತು ಬರೀ ಚೆಸ್ಟ್ ಟ್ರೈನ್ ಮಾಡ್ಲತ್ತೀವಿ. ಸೊ ಓವರ್ ವ್ಯೂ ಅವ ಕೊಡ್ತಾನಂತ ಏನೇನು ಎಕ್ಸಸೈಸ್ ಮಾಡ್ತೇವೆ ಅಂತಂತಂದು. ಸೊ ಯಾ, ಲೆಟ್ಸ್ ಗೋ. Welcome back to my YouTube channel, Ranjan's YouTube channel. So we are training chest today. ಕನ್ನಡ ಬೇಕು ನಿಂಗೆ? ಸೊ ನೀ ನಂಗೆ ಹೇಳ್ಬೇಕು, ನೀ ಮೊದಲೇ ಹೇಳ್ಬೇಕು ಕನ್ನಡ ಮಾತಾಡ. ಹಾಂ, ಸೊ ಇವತ್ತು ಚೆಸ್ ಮಾಡತ್ತೀವಿ. ಇನ್ಕ್ಲೈನ್ ಸ್ಮಿತ್ ಮಷಿನ್ ಪ್ರೆಸ್, ಫ್ಲಾಟ್ and 2 flies, and finishing with it of push-ups or dips. Let's go. ಓಕೆ, ಸೊ ಫಸ್ಟ್ ನಾವು ಸ್ಮಿತ್ ಮಷಿನ್ ಪ್ರೆಸ್ ಮಾಡ್ಬೇಕಿತ್ತು ಖರೆ ಅಂದ್ರೆ. ಸೊ ಇಟ್ ವಾಸ್ ಆಲ್ರೆಡಿ ಆಕ್ಯುಪೈಡ್. ಅದಕ್ಕೆ ಫ್ಲಾಟ್ ಮಷಿನ್ ಪ್ರೆಸ್. ಸೊ ಮಷಿನ್ ಪ್ರೆಸ್ ಒಳಗೆ ವಿಲ್ ಬಿ ಡೂಯಿಂಗ್ 3 ಸೆಟ್ಸ್. ಟೋಟಲ್ ಆಗಿ ನಾವು ಚೆಸ್ಟಿಗೆ 9 to 10 ಸೆಟ್ಸ್ ಮಾಡ್ತೀವಿ. ಸೊ 3 ಹಿಯರ್, 3 ಆನ್ ಇನ್ಕ್ಲೈನ್ ಆ್ಯಂಡ್ 3 to 4 ಫಾರ್ ಫ್ಲೈಸ್. ಸೊ ವಿ ಆರ್ ಡನ್ ವಿತ್ ದ ವಾರ್ಮ್ ಅಪ್ ಸೆಟ್. ಈಗ ಫಸ್ಟ್ ಸೆಟ್ ಅಪ್ರೋಚ್ ಮಾಡೋಣಂತೆ. ಸೊ ನಾನು ಫಸ್ಟ್ ಜಾಸ್ತಿ ವೇಟ್ ಹಾಕಿ ಆಮೇಲೆ ಕಮ್ಮಿ ಮಾಡ್ಕೋತ ಬರ್ತೀನಿ. ಆದರೆ ಅವನದು ಟ್ರೈನಿಂಗ್ ಪ್ರಕಾರ ಅವ ಫಸ್ಟ್ ಕಮ್ಮಿ ವೇಟ್ ಹಾಕಿ ಜಾಸ್ತಿ ರೆಪ್ಸ್ ಹೊಡಿತಾನೆ, ಆಮೇಲೆ ವೇಟ್ ಇನ್ಕ್ರೀಸ್ ಮಾಡ್ಕೋತ ಕಮ್ಮಿ ರೆಪ್ಸಿಗೆ ಬರ್ತಾನೆ. ಸೊ ಅವ ಹೆಂಗೆ ಹೇಳ್ತಾನೆ ಇವತ್ತು ಹಂಗೆ ಮಾಡೋದು. ಸೊ ಅಪ್ಯಾರೆಂಟ್ಲಿ ಸೊ ಹಂಗೆ ಮಾಡೋಣ. ಸೊ ಫಸ್ಟ್ ಸೆಟ್ 15 reps ಅಂದಾನ. ಸೊ ವಿಲ್ ಗೋ ಫಾರ್ 15. ಸೊ ಯಾ, ಲೆಟ್ಸ್ ಹಿಟ್ ಇಟ್, ಲೆಟ್ಸ್ ಗೋ. ಸ್ಲೋ ಹೊಡಿಬೇಕೇನೆ, ಟೆಂಪೋ ಹೆಂಗೆ? ಓಕೆ, ಸೊ ಲಾಸ್ಟ್ ಸೆಟ್. ಸೊ ಡೈರೆಕ್ಟ್ ಜಂಪ್ ತೊಗೊಂಡಿವಿ ಫ್ರಮ್ 150 to 190. ಸೊ ಹೆವಿಯರ್ ಸೆಟ್. ಸೊ ಲೋ ರೆಪ್ಸ್ ನೋಡೋಣ ಎಷ್ಟು ಹೋಗ್ತದೆ. ವಿಲ್ ಟ್ರೈ ಟು ಪುಷ್. ಲೆಟ್ಸ್ ಗೋ.
Push, push, push. Yeah, easy. Come on. Easy. Push, push, push. Yeah, in order. Come on, one. Last. Yes, last. Push. Push. Ah. Why? Eight. Let's go. Let's go. ಓಕೆ ಈಗ ಇನ್ಕ್ಲೈನ್ ಸ್ಮಿತ್ ಮಷೀನ್ ಸೊ ಇಲ್ಲಿ 3 ಸೆಟ್ ಮಾಡೋಣ ಅಂತ ಸೊ ಹಂಗೆ ಸೇಮ್ ಕಮ್ಮಿ ಅಂತ ಜಾಸ್ತಿ ಮಾಡ್ಕೋತ ಹೋಗೋದು ವೇಟ್ ಆ್ಯಂಡ್ ರೆಪ್ಸ್ನ ಜಾಸ್ತಿ ಅಂತ ಕಮ್ಮಿ ಮಾಡ್ಕೋತ ಬರೋದು 15 12 10 ಸೊ ಫಸ್ಟ್ ಸೆಟ್ 35 ಪೌಂಡ್ಸಿಗೆ 15 ರೆಪ್ಸ್ ಮಾಡ್ಬೇಕು So third set ಹೊಡ್ಯಾತೀವಿ 70 pounds on each side, hitting for 10 reps. Come on. On. 1 ready okay 2 ready on on Slow Body good. lay. Slow good. Elbow good. Tricep. on Come on, four more. ready go on push 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 Just ಹೊಡ್ದೆ 4 ಹೊಡ್ದೆ 4 more. Hey, fuck bro. ಓಕೆ ಸೊ 70 ಪೌಂಡ್ಸ್ ನೋಡೋಣ ಅಂತ ಎಷ್ಟು ಹೋಗ್ತದೆ ಲೆಟ್ಸ್ ಟ್ರೈ ಟು ಪುಷ್ ಲೆಟ್ಸ್ ಗೋ ಇವ ಗಿಡ್ ಇದ್ದಿದ್ದ ಸಂಬಂಧ ಹಗಲೆಲ್ಲ ಬೆನ್ ಸರ್ಸಾಡ್ಬೇಕು 4 5 4 5 ಅಟ್ ಲೀಸ್ಟ್ ಅಕ್ಸೆಪ್ಟ್ ಮಾಡಿದ ಅವ ಗಿಡ್ ಇದ್ದಿದ್ದಕ್ಕೆ ಬಿಗ್ ಇದ್ದಾನಂತಂದು Fact. ದ ಸ್ಮಾಲ್ ಏನಿದೆ ದ ಶಾರ್ಟರ್ ಯು ಆರ್ ದ ಬಿಗರ್ ಯು ಆರ್ Come on. Yes, easy push. One. Really brace ಮಾಡಬೇಡ. Come on. Push. Yes, easy. ಈಗ brace ಮಾಡು. Yes, easy. ನೋಡ. ಇಲ್ಲ. ನೋಡಿ. 3. Come on, push. ನೀನು ಹೊಡ್ದಿ 4 ಹೊಡ್ದಿ. Come on. 6. Come on, 2 more. Come on, push. Ah, fuck. Ah, shit. Ah. ನೋಡ ನೀನು ಹೊಡ್ದಿ. Come on. Push. Yes, come on, 2. Come on, ನೀನು ಹೊಡ್ದಿ. Yes, come on. One more. Easy. Yes. Fuck. ಬಿಡು ಅಲ್ಲ. Getting crushed by the weight. Best feeling ever. Okay. Incline Smith machine ಆತ ಸೊ ಸ್ವಲ್ಪರಾಗ ಐ ವುಡ್ ಹ್ಯಾವ್ ಗಾಟ್ ಕ್ರಶ್ಡ್ ಬಾಯ್ ಆದರೆ ಏನು ಮಜಾ ಬರಲಿ ಆಗ್ತದೆ ಸೊ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸ್ಪೀರಿಯನ್ಸ್ ಐ ಟ್ರೈನ್ ಟೋಟಲಿ ಅಪೋಸಿಟ್ ಟು ಹಿಮ್ ಸೊ ನ್ಯೂ ಎಕ್ಸ್ಪೀರಿಯನ್ಸಸ್ ದಟ್ಸ್ ವಾಟ್ ಲೈಫ್ ಇಸ್ ಬಾಯ್
get new experiences, try out everything, and do what suits for you. ಕ್ಯೂ ಯಾಕಂದ್ರೆ ನಿಮ್ಮ ಬಾಡಿ ನಿಮ್ಗಿಂತ ಚಲೋ ಯಾರಿಗೂ ಗುರ್ತಿರಂಗಿಲ್ಲ, ಯಾವ ಟ್ರೈನರಿಗೆ ಗುರ್ತಿರಂಗಿಲ್ಲ, ಯಾರಿಗೂ ಗುರ್ತಿರಂಗಿಲ್ಲ. ಯಾವಾಗ ನೀವು ಟ್ರೈ ಮಾಡಿ ಡಿಫ್ರೆಂಟ್ ಡಿಫ್ರೆಂಟ್ ಥಿಂಗ್ಸ್ ಟ್ರೈ ಮಾಡ್ತೀರಿ ನಿಮ್ಮ ಮೇಲೆ, ಸೊ ನಿಮ್ಗೆ ಅವಾಗ ಗುರ್ತಾಗ್ತದೆ ವಾಟ್ ಈಸ್ ವರ್ಕಿಂಗ್ ಫಾರ್ ಮೀ ಆ್ಯಂಡ್ ವಾಟ್ ಈಸ್ ನಾಟ್. ಸೊ ಅದ್ರ ಪ್ರಕಾರ ಯು ಕ್ಯಾನ್ ಚೂಸ್ ವಾಟ್ ಈಸ್ ಬೆಸ್ಟ್ ಫಾರ್ ಯು. ಸೊ ಯಾ, ಅವಂಗೇನು ಬೆಸ್ಟ್ ವರ್ಕ್ ಆಗ್ಲತ್ತದ ಅವ ಅದನ್ನು ಮಾಡ್ಲತ್ತಾನ. ಸೊ ನಂಗೇನು ಬೆಸ್ಟ್ ವರ್ಕ್ ಆಗ್ಲತ್ತದ ನಾ ಅದನ್ನು ಮಾಡ್ಲತ್ತೀನಿ. ಸೊ ನಂಗೆ ಎಕ್ಸ್ಪೆರಿಮೆಂಟ್ ಮಾಡೋದಿತ್ತು. ಐ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ಸಮಥಿಂಗ್ ಡಿಫ್ರೆಂಟ್. ಸೊ ಅದಕ್ಕೆ ಆ್ಯಂಡ್ ಸ್ಪೆಷಲಿ ಅವನ ಜೊತೆ ಟ್ರೈನ್ ಮಾಡಿ ಭಾಳ ವರ್ಷ ಆಗಿತ್ತು. ಸೊ ಸ್ಟಾರ್ಟಿಂಗ್ ಅವ ಜಾಯಿನ್ ಆದಾಗ ಟ್ರೈನ್ ಮಾಡ್ತಿದ್ವಿ ನಾವು. ಸೊ ಆಲ್ಮೋಸ್ಟ್ 2.5-3 years ಬ್ಯಾಕ್. ಆಮೇಲೆ ಟೈಮಿಂಗ್ ಚೇಂಜಸ್ ಆಗಿದ್ದ ಸಂಬಂಧ ಅವ ಬೇರೆ ಟೈಮಿಂಗ್ಸ್, ನಂದು ಬೇರೆ ಟೈಮಿಂಗ್ಸ್, ನನ್ನ ಟ್ರೈನಿಂಗ್ ಸ್ಟೈಲ್ ಚೇಂಜ್ ಆತ, ಅವ್ನ ಟ್ರೈನಿಂಗ್ ಸ್ಟೈಲ್ ಚೇಂಜ್ ಆತ. ಸೊ ಈಗ ವಾಪಸ್ ಓಲ್ಡ್ ಹೋಮ್ ಈಸ್ ಬ್ಯಾಕ್ ಟುಗೆದರ್. ಸೊ ಯಾ, ಸೊ ಅದು ಇನ್ಕ್ಲೈನ್ಡ್ ಸ್ಮಿತ್ ಮಷಿನ್ ಪ್ರೆಸ್ ಆತ. ಈಗ ಕೇಬಲ್ ಫ್ಲೈಸ್ ಇಲ್ಲೇ 3 sets ಮಾಡಿ, ಇನ್ಕ್ಲೈನ್ಡ್ ಬೆಂಚ್ ಫ್ಲೈಸ್ ಒಳಗೆ 2 sets ಮಾಡ್ತೇವೆ. ಸೊ ನೋಡೋಣ ಅವ ಹೆಂಗೆ ಅಂತಾನಂತಂದು. ಸೊ ಅದ್ರ ಮೇಲೆ ಡಿಸೈಡ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Come on, push. ಓಕೆ, ಈಗ ಇನ್ಕ್ಲೈನ್ಡ್ ಡಂಬಲ್ ಫ್ಲೈಸ್ ಆ್ಯಂಡ್ ಇಲ್ಲಿ 3 sets ಮಾಡ್ತೀವಿ. ಸೊ ಸೇಮ್ 15, 12, 10 ಆ್ಯಂಡ್ ವೇಟ್ ಡಿಕ್ರಿಮೆಂಟ್ ಮಾಡ್ಕೋತ ಬರ್ತೀವಿ. ಸೊ ಫಸ್ಟ್ ಸೆಟ್ 30 pounds, ಈಗ 15 reps ಹೊಡೋಣ ಅಂತ. ಸೊ ಲೆಟ್ಸ್ ಸಿ ಹೌ ದಟ್ ಗೋಸ್. ಒಂದು ಡಿಫ್ರೆಂಟ್ ಟೆಕ್ನಿಕ್ ಹೇಳೋಣ. ಸೊ ಲೆಟ್ಸ್ ಸಿ ಹೆಂಗೆ ಮೈಂಡ್ ಮಸಲ್ ಕನೆಕ್ಷನ್ ಹೆಂಗಿರ್ತದೆ ಏನಂತಂದು ಆಮೇಲೆ ಹೇಳ್ತಾನೆ. ಲೆಟ್ಸ್ ಗೋ. ಎಸ್, ಹಾಂ, ಈ ಮಸಾಲೆ ಬೇಸಿಕಲಿ ಈ ಪಾರ್ಟ್. ಓಕೆ, ಸೊ ಮಸ್ತ್ ಇತ್ತು ಸೆಟ್. ಸೊ ನಾ ಫಸ್ಟ್ ಭಾಳ ಕೆಳಗೆ ಸ್ಟ್ರೆಚ್ ಮಾಡ್ಲತ್ತಿದ್ದಿಲ್ಲ. ಅದಕ್ಕೆ ನಂಗೆ ಗುರ್ತಾಗೋಲ್ತಿತ್ತ ಹೌ ದಿಸ್ ಎಕ್ಸಸೈಸ್ ವರ್ಕ್ಸ್ ಅಂತಂದು. ಆಮೇಲೆ ನಾವು ಅಂದ ಕೆಳಗೆ ಬಿಡು ಸ್ವಲ್ಪ ಸ್ಟ್ರೆಚ್ ಮಾಡಂತಂದು. ಪ್ರಾಪರ್ ಅಪ್ಪರ್ ಚೆಸ್ಟ್ ಸ್ಟ್ರೆಚ್ ಆಗ್ತದೆ. ಸೊ ಗುಡ್ ಸೆಟ್, ಲೆಟ್ಸ್ ಗೋ. 2 more sets ಹಿಯರ್. ಆಮೇಲೆ ಸ್ವಲ್ಪ ಕಾರ್ಡಿಯೋ ಮತ್ತು ಆ್ಯಬ್ಸ್ ಮಾಡಿ ಹೋಗೋಣಂತ. ಕಾರ್ಡಿಯೋ ಒಳಗೆ ಲ್ಯಾಡರ್ ಆ್ಯಂಡ್ ಆ್ಯಬ್ಸ್ ಅವ ಏನಂತ ನೋಡೋಣ. ಸೊ ಲೆಟ್ಸ್ ಸಿ. ಏನು ಹೇಳಿರಿ? ಚೆಸ್ಟ್ ಡೇ ವಾಸ್ ಗುಡ್. ಹೈ ಇಂಟೆನ್ಸಿಟಿ, fully exhausted and fucked up. It was normal ಹೆಂಗಿತ್ತು ನಾ ಹೆಂಗೆ ಹೊಡಿತಿದ್ದೆ ಅದ ಹೊಡಿಸೆ ನಿನ್ನೆ. ಆದ್ರೆ ಡಿಫ್ರೆಂಟ್ ಏನು ಅನ್ಸಿಲ್ಲ ಅಂದ್ರೆ 2 ಸೆಟ್ ಕಮ್ಮಿ ಮಾಡಿ ನಿನ್ನ ಸಂಬಂಧ. 12 ಸೆಟ್ ಹೊಡೆದಿಲ್ಲ, 12 ಹೊಡೆದಿವಿ. ಆದರೂ ಫಾರ್ ಮೈ ಫೀಲ್ ಗುಡ್ ಫ್ಯಾಕ್ಟರ್, ಫಾರ್ ಮೈ ಮೆಂಟಲ್ ಪೀಸ್, satisfaction. So it's hurting me for not hitting 2 more sets. How was your working with me? Workout with me. How was your experience working out with me? ಅದೇ ಸಾಟ್ ಹಿಡಿದು ಏನದ ಕರೆಕ್ಟ್ ಹಿಡಿಬೇಕಾ? ಹಾಂ. How was your working out? ಎಲ್ಲ ಇಂಗ್ಲೀಷ್ ಮರೆದ್ಬಿಟ್ಟೆ. ಇಂಗ್ಲೀಷ್ ಮರೆದ್ಬಿಟ್ಟೆ. ಫುಲ್ ಟಯರ್ಡ್ ಆಫ್ ಆಗಿನಿ.
ಸೊ ಅದು ಹಿಂಗೆ ಸೀದಾ ಹಿಡಿದ್ರೆ ಯೂಟ್ಯೂಬ್ದಾಗ ಹಾಕ್ಬೇಕು ನಾ ಅದನ್ನೇ. ಸಾರಿ ಬ್ರೋ. ಎಲ್ ಕ್ಯಾಮ್ರಾಮ್ಯಾನ್ ಫೋನ್ ಎತ್ತದನ್ನ ಮೊದ್ಲು. ಬಾಯ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಆ್ಯಂಡ್ ನಿನ್ನೆ ರಾತ್ರಿ ಬಂದು ಊಟ ಮಾಡಿ ಅಭ್ಯಾಸ ಮಾಡಿ ನಾವು ಮಲ್ಕೊಂಡ್ಬಿಟ್ಟೆ, ಯಾಕಂದ್ರೆ ಐ ವಾಸ್ ಟೋಟಲಿ ಡ್ರೈನ್ಡ್ ಆ್ಯಂಡ್ ನಂಗೆ ನೆನಪು ಬರಲಿಲ್ಲ ನಾ ವರ್ಕೌಟ್ ರಿವ್ಯೂ ಶೂಟ್ ಮಾಡ್ಬೇಕಂತಂದ್ರೆ. ಸೊ ಐ ಆಮ್ ಡೂಯಿಂಗ್ ಇಟ್ ನಾವು. ಓಕೆ, ಸೊ ವರ್ಕೌಟ್ ರಿವ್ಯೂ ನಿನ್ನಿದೆ. ಸೊ ಬೇಸಿಕ್ಲಿ ನಂದು ಮತ್ತು ಅವಂದು ಟೋಟಲಿ ಡಿಫ್ರೆಂಟ್ ಟೈಪ್ ಆಫ್ ಟ್ರೈನಿಂಗ್, ಹಿಂಗೆ ಟೋಟಲ್ ಅಪೋಸಿಟ್ಸ್. ಸೊ ಏನಂದ್ರೆ ಅವ ಭಾಳ ಹಿಂಗೆ ಹೈ ವಾಲ್ಯೂಮ್ ಆ್ಯಂಡ್ ಹೈ ಇಂಟೆನ್ಸಿಟಿ ವರ್ಕೌಟ್ ಫಾಲೋ ಮಾಡ್ತಾನೆ, ಯಾಕಂದ್ರೆ ಅವನ ಮಸಲ್ನ ಒಂದು ವೀಕಿಗೆ ಒಂದೇ ಸಲ ಟ್ರೈನ್ ಮಾಡ್ತಾನೆ. ಈಗ ಅವ ನಿನ್ನೆ ಜಸ್ಟ್ ಟ್ರೈನ್ ಮಾಡಿದಲ್ಲ, ಸೊ ಅವ ನೆಕ್ಸ್ಟ್ ವೀಕ್ನ ಅದನ್ನು ಟ್ರೈನ್ ಮಾಡ್ತಾನೆ, ನೆಕ್ಸ್ಟ್ ಮಂಡೇನ. ಸೊ ಅವಂಗಷ್ಟು ಹೈ ವಾಲ್ಯೂಮ್ ಹೈ ಇಂಟೆನ್ಸಿಟಿ ಟ್ರೈನಿಂಗ್ ಮಾಡಬೇಕಾಗ್ತದೆ. ಆ್ಯಂಡ್ ಅವನ ಬಾಡಿ ಅಷ್ಟು ಹೈ ವಾಲ್ಯೂಮ್ ಮತ್ತು ಹೈ ಇಂಟೆನ್ಸಿಟಿ ಟ್ರೈನಿಂಗ್ನ ಅಡಾಪ್ಟ್ ಆಗ್ಯದ ಆ್ಯಂಡ್ ಅವ ಚಲೋ ರಿಕವರ್ ಆಗ್ತಾನೆ. ಸೊ ಅವ ಅದನ್ನು ಮಾಡ್ತಾನೆ. ಸೊ ನನಗದು ಭಾಳ ವಾಲ್ಯೂಮ್ ಅನ್ನಿಸ್ತು. ಆದ್ರೆ ಯಾ, ಇಟ್ ವಾಸ್ ಸಮಥಿಂಗ್ ಡಿಫ್ರೆಂಟ್ ಆ್ಯಂಡ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅವನದು ಟ್ರೈನಿಂಗ್ ಏನದಲ್ಲ, ಇಟ್ಸ್ ನಂದು ಟ್ರೈನಿಂಗ್ ಸ್ಟೈಲ್ ಒಳಗೆ ನಾ ಭಾಳ ಹಿಂಗೆ ಸ್ಲೋ ಆ್ಯಂಡ್ ಕಂಟ್ರೋಲ್ಡ್ ರೆಪ್ಸ್ ಮಾಡ್ತೇನೆ. ಆದ್ರೆ ಒಂದು ಎಕ್ಸ್ಪ್ಲೋಸಿವ್ ಸೈಡ್ ಅದ. ಆ್ಯಂಡ್ ಅವನದು ಟ್ರೈನಿಂಗ್ ಹಿಂಗೆ ಸ್ವಲ್ಪ ಓಲ್ಡ್ ಸ್ಕೂಲ್ ಅದ, ಭಾಳ ಫ್ರೀ ವೇಟ್ಸ್, ಡಂಬೆಲ್ಸ್, ಬಾರ್ಬೆಲ್ಸ್ ಹಂಗದ. ಆ್ಯಂಡ್ ಯಾ, ನಮ್ದು ಹಿಂಗೆ ಸ್ವಲ್ಪ ಮಷೀನ್ ಓರಿಯೆಂಟೆಡ್ ಟ್ರೈನಿಂಗ್ ಅದ. ಓಕೆ, ಏನದ ಅಂದ್ರೆ ಬಾಡಿ ಬಿಲ್ಡಿಂಗ್ ಅಲ್ಲ, ಒಂದು ಮ್ಯಾಥ್ ಪ್ರಾಬ್ಲಮ್ ಇದ್ದಂಗೆ. ಮ್ಯಾಥ್ ಪ್ರಾಬ್ಲಮ್ ಎಂಡ್ ರಿಸಲ್ಟ್ ಒಂದೇ ಇರ್ತದೆ. ಆದರೆ ಆ ಮ್ಯಾಥ್ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ನಮ್ಮ ಕಡೆ ಭಾಳಷ್ಟು ಫಾರ್ಮುಲಾಸ್ ಅವ, ಭಾಳಷ್ಟು ಟೆಕ್ನಿಕ್ಸ್ ಅವ, ಟ್ರಿಕ್ಸ್ ಅವ, ಭಾಳಷ್ಟು ಏನೇನೋ ಅವ. ಸೊ ಬಾಡಿ ಬಿಲ್ಡಿಂಗ್ನು ಹಂಗೆ, ಎಂಡ್ ರಿಸಲ್ಟ್ ಒಂದೇ, ಬಾಡಿ ಬಿಲ್ಡ್ ಮಾಡಿ. ಆದರೆ ಅಲ್ಲಿ ರೀಚ್ ಆಗಲಿಕ್ಕೆ ನಮ್ಮ ಕಡೆ ಭಾಳಷ್ಟು ಟೈಪ್ಸ್ ಅವ, ಭಾಳಷ್ಟು ಟ್ರೈನಿಂಗ್ ಸ್ಟೈಲ್ಸ್ ಅವ, ಭಾಳಷ್ಟು ಡಯಟ್ ಪ್ಲ್ಯಾನ್ಸ್ ಅವ. ಸೊ ಏನಾಗ್ತದಲ್ಲ, ಎಲ್ಲರದು ಬಾಡಿ ಬೇರೆ ಬೇರೆ ಟೈಪ್ ರಿಯಾಕ್ಟ್ ಮಾಡ್ತದೆ. ಆಮೇಲೆ ನಿಮ್ದು ಬಾಡಿ ನಿಮ್ಗಿಂತ ಚಲೋ ಯಾರಿಗೂ ಗುರ್ತಿರಂಗಿಲ್ಲ. ಸೊ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ರಿ ಆ್ಯಂಡ್ ಟ್ರೈ ದ್ಯಾಟ್. ನಿಮಗೇನು ಚಲೋ ಅನ್ನಿಸ್ತದೆ, ನೀವೇನು ಎಂಜಾಯ್ ಮಾಡ್ತೀರಿ, ನಿಮ್ಮ ಬಾಡಿಗೆ ಏನು ಸೂಟ್ ಆಗ್ತದೆ, ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಿ. ಡೂ ಇಟ್ ಫಾರ್ ಅ ಲಾಂಗರ್ ಟೈಮ್ ಸೊ ದ್ಯಾಟ್ ಯು ಕ್ಯಾನ್ ಅಸೆಸ್ ಆರ್ ಅನಲೈಸ್ ದ ರಿಸಲ್ಟ್ಸ್ that comes out of it, and ನೀವು ಅದನ್ನು ಇಂಪ್ಲಿಮೆಂಟ್ ಮಾಡಿ ಯು ಕ್ಯಾನ್ ಫಾಲೋ ಇಟ್ ಆ್ಯಂಡ್ get forward with it. ಓಕೆ, ಸೊ ಈಗ ನಾವು 1 ವೀಕ್ ಟ್ರೈನ್ ಮಾಡ್ಲಿದ್ದೀವಿ. ಸೊ ನಾ ಏನು ಮಾಡ್ತೇನೆ ಅಂದರೆ, ನಂಗೇನು ಪಾಸಿಟಿವ್ಸ್ ಅನ್ನಿಸ್ತದೆ ಅವ್ನ ಟ್ರೈನಿಂಗ್ ಒಳಗಿಂತ, ಸೊ ಅವನ್ನೆಲ್ಲ ತೊಗೊಂಡು ನನ್ನ ಟ್ರೈನಿಂಗ್ ಒಳಗೆ ಹಾಕ್ತೀನಿ. ಆ್ಯಂಡ್ ಯಾ, ವೈ ನಾಟ್? ದೇರ್ ಆರ್ ಆಲ್ವೇಸ್ ಗುಡ್ ಆ್ಯಂಡ್ ಬ್ಯಾಡ್ ಥಿಂಗ್ಸ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಆನ್ ಎಕ್ಸ್ಪೀರಿಯನ್ಸ್. ಎಲ್ಲ ಎಕ್ಸ್ಪೀರಿಯನ್ಸಸ್ ಒಳಗೂ ಗುಡ್ ಆ್ಯಂಡ್ ಬ್ಯಾಡ್ ಇರ್ತದೆ. ಟ್ರೈ ಟು ಬಿ ಆಪ್ಟಿಮಿಸ್ಟಿಕ್ ಆ್ಯಂಡ್ ನೋಡ್ರಿ ಏನು ಚಲೋ ನೀವು ಕಲಿಬೋದು ಹೊಸ ಥಿಂಗ್ಸ್ಲಿ, ಆ್ಯಂಡ್ ಟ್ರೈ ಟು ಇಂಪ್ಲಿಮೆಂಟ್ ದೆಮ್ ಆನ್ ಯು. ಸೊ ನ್ಯೂ ಲೆಸನ್ಸ್, ಯಾ, that's how you get forward. So yeah, peace, and I'll see you in the next one. Bye bye.